ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಜೋಳದ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ, ಅರಿವೆ ಸೊಪ್ಪಿನ ಪಲ್ಯ ಮತ್ತು ಮೆಣಸಿನ್ಕಾಯಿ ಚಟ್ನಿನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಜೋಳದ ರೊಟ್ಟಿಗೆ ಸೊಪ್ಪಿನ ಪಲ್ಯ, ಮೆಣಸಿನ್ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ನೋಡೋಣ. ಫಸ್ಟು ನಾನು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಅರಿವೆ ಸೊಪ್ಪು ತೊಗೊಂಡಿದ್ದೀನಿ 2 ಕಟ್ಟು. ನೋಡಿ, ಈ ಸೊಪ್ಪು ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗಾಗುತ್ತೆ ಪಲ್ಯ. ನಾನು ಇದನ್ನು ನೀಟಾಗೆಲ್ಲ ಬಿಡಿಸ್ಕೊಂಡು ಒಂದು 4ರಿಂದ 5 ಟೈಮು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಗ್ಗರಣೆಗೆ ನಾನು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಮತ್ತು 2 ಮೀಡಿಯಮ್ ಸೈಜ್ದು ಈರುಳ್ಳಿ, ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ, 1-2 ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಜಜ್ಜಿಟ್ಕೊಂಡಿದ್ದೀನಿ, ಹಸಿಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ಒಂದು ಬಾಣಲಿ ಬಿಸಿಗಿಟ್ಟು ಒಂದು 3 ಟೇಬಲ್ ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ನೋಡಿ ನಾನು ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ತೆ. ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ, ಅದಕ್ಕೆ ನಾನು ಆಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ ಫ್ರೈ ಆದಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಈರುಳ್ಳಿ ಈ ಥರ ಫ್ರೈ ಆದಮೇಲೆ ನಾನು ಸೊಪ್ಪು ಇಟ್ಕೊಂಡಿದ್ನಲ್ಲ, ಆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊಪ್ಪೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಇದನ್ನು ಹಂಗೆ ಹಾಕೋದು. ಇದು ಕಟ್ ಮಾಡಿದರೆ ಚೆನ್ನಾಗಿರಲ್ಲ, ಹಂಗೇ ಬೇಗ ಬೆಂದೋಗ್ಬಿಡುತ್ತೆ. ನೋಡಿ ಕ್ವಾಂಟಿಟಿ ಕೂಡ ಎಷ್ಟು ಬೇಗ ಕಡಿಮೆ ಆಯಿತು. ನೋಡಿ, ಇದು ಬೇಗ ಕರಗೋಗ್ಬಿಡುತ್ತೆ ಒಗ್ಗರಣೆಗೆ ಹಾಕಿದ ತಕ್ಷಣ. ನೋಡಿ, ಈ ಬಾಣಲೆ ಫುಲ್ ಇರೋ ಸೊಪ್ಪು ಇಷ್ಟೇ ಆಗೋಯ್ತು. ಇವಾಗ ನೋಡಿ, ಈ ಥರ ಚೆನ್ನಾಗಿ ಸೌಟಿಂದ ಕೈ ಆಡಿಸ್ತಾನೆ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಆಡಿಸಿ ಆದಮೇಲೆ ಸೊಪ್ಪು ಈ ಥರ ಎಲ್ಲ ಕರಗಿದ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ನಾವು ಸ್ಟಾರ್ಟಿಂಗೆ ಉಪ್ಪು ಹಾಕಿದರೆ ಚೆನ್ನಾಗಿ ಹಿಡಿಯಲ್ಲ. ಇಷ್ಟು ಬೆಂದಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ 1-2 ನಿಮಿಷ ಬೇಯಕ್ಕೆ ಇಡೋಣ. ನೋಡಿ, ಇವಾಗ 2 ನಿಮಿಷ ಆಯಿತು. ಇವಾಗ ಲಾಸ್ಟಲ್ಲೆಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ. ಲಾಸ್ಟಿಗೆ ನಾವು ಕಾಯಿ ತುರಿ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದರೆ ನೋಡಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇವಾಗ ನಿಮಗೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಬೇಕಂದ್ರೆ ಹಾಕ್ಕೋಬೋದು, ಅಷ್ಟೇ. ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ. ನಾನು ಈ ಚಟ್ನಿಗೆ ಈ ಥರದ ಮೆಣಸಿನ್ಕಾಯಿ ತೊಗೋತೀನಿ, ಖಾರ ಇರಲ್ಲ. ಬೆಳ್ಳುಳ್ಳಿ, ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಇವಾಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ನಾನು ಆ ಮೆಣಸಿನ್ಕಾಯಿ ನೀಟಾಗಿ ವಾಶ್ ಮಾಡಿಕೊಂಡು ನೋಡಿ ಮೆಣಸಿನ್ಕಾಯಿನ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು. ಇದನ್ನು ಈ ಥರದ ಮೆಣಸಿನ್ಕಾಯಿ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ, ಖಾರ ಇರಲ್ಲ, ಚೆನ್ನಾಗಾಗುತ್ತೆ ಚಟ್ನಿ. ಇದು ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನು. ಮೆಣಸಿನ್ಕಾಯಿ ಚಟ್ನಿ ಬೆಣ್ಣೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಚಟ್ನಿ. ನೋಡಿ, ಈ ಥರ 1-2 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಇದು ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ. ನೋಡಿ, ಎಣ್ಣೆ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರೆಲ್ಲ ಚೇಂಜ್ ಆಗಿದೆ. ಈ ಥರ ಫ್ರೈ ಆದರೆ ಸಾಕು. ಒಂದು ತಟ್ಟೆ ಮುಚ್ಚಿ ಇಟ್ಬಿಡೋಣ. ಇವಾಗ ಅದು ತಣ್ಣಗಾದ್ಮೇಲೆ ನಾನು ಚಟ್ನಿ ನೋಡಿ ಇದು ಒಂದು ಕುಟ್ಟೋದಿರುತ್ತಲ್ಲ, ಕಲ್ಲಲ್ಲಿ ಕುಟ್ಕೊತಾ ಇದ್ದೀನಿ ಚಟ್ನಿನೇ. ಇದಕ್ಕೆ ನಾನು ಬೆಳ್ಳುಳ್ಳಿ ಏನು ಬಿಡಿಸಿಟ್ಕೊಂಡಿದ್ದೆ, ಒಂದು 3ರಿಂದ 4 ಬೆಳ್ಳುಳ್ಳಿ ತೊಗೊಂಡಿದ್ದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫಸ್ಟ್ ಬೆಳ್ಳುಳ್ಳಿ ಉಪ್ಪನ್ನು ಸಣ್ಣಾಗಿ ಜಜ್ಕೊಳ್ಳೋಣ, ಕುಟ್ಕೋಬೇಕು ಈ ಥರ. ನೋಡಿ, ಇದು ಸ್ವಲ್ಪ ಸಣ್ಣ ಆದಮೇಲೆ ನಾನು ಇದಕ್ಕೆ ಹಿಂಗೆ ಮೆಣಸಿನ್ಕಾಯಿ ತಣ್ಣಗಾಗಿತ್ತಲ್ವ, ಆ ಮೆಣಸಿನ್ಕಾಯಿನೂ ಹಾಕ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಮೆಣಸಿನ್ಕಾಯಿ. ಈ ಥರ ತಟ್ಟೆ ಮುಚ್ಚಿಟ್ಟಿದ್ರೆ ನೀಟಾಗಿ ಚೆನ್ನಾಗಿ ಇದಾಗುತ್ತೆ ಮೆಣಸಿನ್ಕಾಯಿ. ನೋಡಿ, ಇವಾಗ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ, ಸ್ವಲ್ಪ ಉಪ್ಪು ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು. ಕಡಿಮೆ ಆಗಿದೆ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ನೋಡಿ, ಹಾಕ್ಕೊಂಡು ನೀಟಾಗಿ ಈ ಥರ ಕುಟ್ಕೋಬೇಕು. ಮಿಕ್ಸಿ ಮಾಡೋದಕ್ಕಿಂತ ಈ ಥರ ಚಟ್ನಿ ಕುಟ್ಕೊಂಡ್ರೆ ನಿಜವಾಗ್ಲೂ ಟೇಸ್ಟು ಡಬಲ್ ಟೇಸ್ಟ್ ಕೊಡುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಕುಟ್ಕೊಳ್ಳೋದ್ರಿಂದ ಚಟ್ನಿ. ನೋಡಿ, ತುಂಬ ನೈಸಾಗಿ ಕುಟ್ಕೋಬಾರ್ದು, ಚಟ್ನಿ ಚೆನ್ನಾಗಿರಲ್ಲ ಟೇಸ್ಟು. ಸ್ವಲ್ಪ ರಫಾಗೇ ಇರಬೇಕು, ರಫಾಗಿದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಆಗಿದೆ ಇವಾಗ. ನೋಡಿ, ಇಷ್ಟ ಆದರೆ ಸಾಕು, ತುಂಬ ನೈಸಾದರೂ ಚೆನ್ನಾಗಿರಲ್ಲ. ಕರೆಕ್ಟಾಗಿದೆ. ನೋಡಿ, ಇವಾಗ ಮೆಣಸಿನ್ಕಾಯಿ ಚಟ್ನಿನೂ ರೆಡಿ ಆಯಿತು. ಇನ್ನೇನು ಪಲ್ಯ ಆಯಿತು, ಚಟ್ನಿ ಆಯಿತು. ಇನ್ನು ರೊಟ್ಟಿ ಒಂದು ಮಾಡಿಕೊಂಡ್ರೆ ಮೂರೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು, ಒಂದು ಡಿಶ್ ಫುಲ್ ಕಂಪ್ಲೀಟ್ ಆಗೋಕ್ಕೆ. ಇವಾಗ ರೊಟ್ಟಿ ಮಾಡೋಕ್ಕೆ ನೋಡಿ, ನಾನು 1 ಕಪ್ಪು ನೀರು ತೊಗೊಂಡಿದ್ದೀನಿ, 2 ಕಪ್ ಜೋಳದ ಹಿಟ್ಟು, ಸ್ವಲ್ಪ ಉಪ್ಪು. ನೀರನ್ನ ಕಾಯ್ಸೋಕೆ ಇಟ್ಟಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನೀರು ಕುದೀತಾ ಇದೆ ಅಲ್ವಾ. ಇವಾಗ ಅದನ್ನು ಒಂದು ಪಾತ್ರೆಯಲ್ಲಿ ಜೋಳದ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡು ನಾವು ಚಪಾತಿ ಹಿಟ್ಟಿಗೇನು ಹಿಟ್ಟು ತೊಗೋತೀವಲ್ವ, ಅಷ್ಟು ಹಿಟ್ಟು ತೊಗೊಂಡು ಚಪಾತಿ ಮಾಡ್ಕೊಳ್ಳೋದು. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ನಾನು ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ, ಮೇಲೆ ಹಚ್ಚಬೇಕು ಅದು, ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ.
ನೋಡಿ ರೊಟ್ಟಿನ ಈ ಥರ ತಟ್ಟಬೇಕು, ಎಡಗೈ ಸಪೋರ್ಟ್ ಇಟ್ಕೊಂಡು ನಮ್ಮದು ಅಂಗೈಯಾಗ ಅಷ್ಟಾಗಲ್ಲ ತಟ್ಟಿ ಆಮೇಲೆ ಲಟ್ಟಣಿಗೆ ತಗೊಂಡು ಉದ್ದಿದ್ರೆ ರೊಟ್ಟಿ ಎಡ್ಜಸ್ಸು ಹೊಡಿಯಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಮಗೆ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳ್ಳ ನಾವು ಉದ್ಕೋಬೋದು, ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ. ಲಾಸ್ಟಲ್ಲಿ ಉದ್ದಿ ಆದಮೇಲೆ ಲಾಸ್ಟಲ್ಲಿ ಒಂದು 2 ಕೈಯಿಂದ ತಟ್ಟಿದರೆ ಚೆನ್ನಾಗಾಗುತ್ತೆ ರೊಟ್ಟಿ. ನೋಡಿ ಹಂಚು ಕಾದಿದೆ ಅಲ್ವಾ, ಇವಾಗ ಹಾಕಿದ್ದೀನಿ ಅಲ್ವಾ, ಮೇಲೆ ನೀರು ಹಚ್ಚಬೇಕು. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ವಲ್ವ, ಬಟ್ಟೆಯಿಂದ ನೀಟಾಗಿ ನೀರು ಹಚ್ಚಿದ್ರೆ ರೊಟ್ಟಿ ಸಾಫ್ಟಾಗಿ ಆಗುತ್ತೆ. ಆಮೇಲೆ ಕೆಳಗಡೆ ಹಿಟ್ಟತ್ತಿರುತ್ತಲ್ವ, ಅದು ಹಿಟ್ಟಿಟ್ಟು ಅನಿಸಲ್ಲ ರೊಟ್ಟಿ. ನೋಡಿ ಅದು ಬೇಯೋಷ್ಟೊತ್ತಿಗೆ ನಾವು ಇವಾಗ ಇನ್ನೊಂದು ರೊಟ್ಟಿ ತಟ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಿಟ್ಟು ತೊಗೊಳ್ಳಿ. ಸ್ವಲ್ಪ ಚಿಕ್ಕದ ರೊಟ್ಟಿ ಬೇಕು ಅಂದರೆ ಸ್ವಲ್ಪ ಹಿಟ್ಟು ತೊಗೊಳ್ಳಿ. ನೋಡಿ ಇವಾಗ ಇದು ರೊಟ್ಟಿನೂ ಬೆಂದಿದೆ ಅಲ್ವಾ. ನೋಡಿ ಇವಾಗ ಅಷ್ಟೊತ್ತಿಗೆ ಈ ರೊಟ್ಟಿನೂ ನಾನು ತಟ್ಕೊಳ್ಳೋದಾಗಿದೆ. ಸೇಮ್ ಅದೇ ಥರ ಮತ್ತು ಒಂದು ರೊಟ್ಟಿ ಬೇಯೋಕೆ ಅಷ್ಟೊತ್ತಿಗೆ ಇನ್ನೊಂದು ರೊಟ್ಟಿ ತಟ್ಕೊಳ್ಳೋದು. ಒಂದು ಅಂಗೈ ಅಷ್ಟಾಗಲ ತಟ್ಕೊಳ್ಳೋದು, ಆಮೇಲೆ ಲಟ್ಟಣಿಗೆಯಿಂದ ಉದ್ದೋದು, ಆಮೇಲೆ ಹಂಚಲ್ಲಿ ಹಾಕ್ಬಿಟ್ಟು ನೀರು ಹಚ್ಬಿಟ್ಟು ಚೆನ್ನಾಗಿ ನೋಡಿ ಚೆನ್ನಾಗಿ ನೀರು ಹಚ್ಚಿ ಈ ಥರ ಬೇಯಿಸಿದರೆ ರೊಟ್ಟಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಈಗ ಒಂದು ಸೈಡ್ ಬೆಂದಿರುತ್ತಲ್ವ, ಇದನ್ನು ನೆಕ್ಸ್ಟ್ ಹಿಂಗೆ ಉಲ್ಟಾ ಹಾಕಿದ ಮೇಲೆ ನಾವು ಒಂದು ಬಟ್ಟೆಯಿಂದ ಈ ಥರ ಹಿಂಗೆ ಪ್ರೆಸ್ ಮಾಡಿ ನೀಟಾಗಿ ಎಲ್ಲ ಕಡೆಯೂ ಬೇಯಿಸ್ಬೇಕು. ಅಂದರೆ ಈಕ್ವಲಾಗಿ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಎಲ್ಲ ಸೈಡು. ನೋಡಿ ಜೋಳದ ರೊಟ್ಟಿ ಎಲ್ಲದನ್ನು ಇದೇ ಥರ ಮಾಡ್ಕೊಳ್ಳೋದು. ಇವಾಗ ಜೋಳದ ರೊಟ್ಟಿನೂ ರೆಡಿ ಆಯಿತು. ಈ ರೊಟ್ಟಿ ನೋಡಿ ಎಷ್ಟು ಈಸಿಯಾಗಿ ಬೇಗನೆ ಮಾಡ್ಕೊಬೋದಲ್ವ. ಈ ರೊಟ್ಟಿಗಂತೂ ಈ ಸೊಪ್ಪಿನ ಪಲ್ಯ, ಮೆಣಸಿನ್ಕಾಯಿ ಚಟ್ನಿ ಮತ್ತು ಬೆಣ್ಣೆ ಇರಬೇಕು. ಬಿಸಿ ಬಿಸಿ ರೊಟ್ಟಿಗೆ ಬೆಣ್ಣೆ, ಈ ಮೆಣಸಿನ್ಕಾಯಿ ಚಟ್ನಿ ತಿಂದರೆ ನಿಜವಾಗ್ಲೂ ತುಂಬ ಟೇಸ್ಟ್ ಅನಿಸುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಈ ಥರ ಸೊಪ್ಪಿನ ಪಲ್ಯ, ಎಲ್ಲ ಥರದ ಪಲ್ಯಗಳನ್ನು ಸೆಟ್ ಆಗುತ್ತೆ ಜೋಳದ ರೊಟ್ಟಿಗೆ. ನಾನು ಇವತ್ತು ಸೊಪ್ಪಿನ ಪಲ್ಯಕ್ಕೆ ಈ ಮೆಣಸಿನ್ಕಾಯಿ ಚಟ್ನಿ ಮತ್ತು ಬೆಣ್ಣೆ ಮಾಡಿದ್ನಲ್ವ, ಅದಕ್ಕೆ ಈ ಥರ ಇವತ್ತಿನ ದಿನ ಮಾಡಿದ್ದೆ ಈ ಪಲ್ಯನ. ನೋಡಿ ಈ ವಿಡಿಯೋ ಪ್ಲೀಸ್ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.